ಈಗಾಗಲೇ ನಿಮಗೆಲ್ಲ ತಿಳಿದಿರೋ ಹಾಗೆ ಕಳೆದ 3 ವರ್ಷಗಳಿಂದ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಹೋರಾಟ ಈ ರಾಜ್ಯದಲ್ಲಿ ಒಂದು ಹೊಸ ಮನ್ವಂತರವನ್ನು ಸೃಷ್ಟಿ ಮಾಡುವಂಥ ಹೋರಾಟವಾಗಿ ಪರಿಣಮಿಸಿರ್ತಕ್ಕಂಥದ್ದು. ಈ ಸರ್ಕಾರ ಬಂದ ಮೇಲೆ ಸಹ ಹೋರಾಟವನ್ನು ನಿರಂತರವಾಗಿ ಮುಂದುವರಿಸೋ ಪ್ರಯತ್ನ ಮಾಡಿದ್ವಿ. ಕಳೆದ 9 ತಿಂಗಳ ಕಾಲ ಕರ್ನಾಟಕದ 12 ಜಿಲ್ಲಾ ಕೇಂದ್ರಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿ ಪ್ರತಿ ಗ್ರಾಮ ಮಟ್ಟದಲ್ಲಿ ಸಹ ಹೋರಾಟ ಮಾಡಿ ಕೊನೆಗೆ ಜಿಲ್ಲಾ ಮಟ್ಟದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿ ಮೀಸಲಾತಿ ಹೋರಾಟವನ್ನು ದೇವರ ಪೂಜೆಯೊಂದಿಗೆ ಹೋರಾಟ ಅಂದರೆ ಇಷ್ಟಲಿಂಗ ಪೂಜೆಯೊಂದಿಗೆ ಹೋರಾಟ ಎನ್ನುವಂಥ ಒಂದು ಹೊಸ ಪರಿಕಲ್ಪನೆಯೊಂದಿಗೆ 9 ತಿಂಗಳಿಂದ ಹೋರಾಟವನ್ನು ನಾವು ಮಾಡ್ತಾ ಬಂದಿದ್ದೀವಿ. ಮಾರ್ಚ್ 12ನೇ ತಾರೀಕು ಕಲಬುರಗಿಯಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಸಮಾವೇಶ ಮಾಡಿ ಸರ್ಕಾರಕ್ಕೆ ನಮ್ಮ ಹಕ್ಕನ್ನು ಮಂಡಿಸಿದ್ವಿ. ಮೀಸಲಾತಿಗೆ ನೀವು ಬಿಫೋರ್ ಕೋಡ್ ಆಫ್ ಕಂಡಕ್ಟ್ ಅಂದರೆ ನೀತಿ ಸಮಿತಿ ಒಳಗಾಗಿಯೇ ಮೀಸಲಾತಿ ಬಗ್ಗೆ ನೀವು ಚರ್ಚೆ ಮಾಡಬೇಕು, ಸಭೆ ಕರಿಬೇಕು, ಸಾಧ್ಯವಾದ ಪ್ರಣಾಳಿಕೆಗಳಲ್ಲಿ ಅದನ್ನು ಸೇರ್ಪಡೆಗೊಳಿಸಬೇಕು ಎನ್ನುವಂಥ ಒತ್ತಾಯ ಮಾಡಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಸಮಾವೇಶ ಮಾಡಿ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ವಿ. ಆದರೆ ಒಂದೇ ವಾರದಲ್ಲಿ ನೀತಿ ಸಮಿತಿ ಜಾರಿಯಾಯಿತು. ಹಾಗಾಗಿ ಮುಂದಿನ 18 ಜಿಲ್ಲೆಗಳಲ್ಲಿ ಹೋರಾಟ ಮಾಡೋದನ್ನು ತಾತ್ಕಾಲಿಕವಾಗಿ ನಾವು ಸ್ಥಗಿತಗೊಳಿಸಿದ್ವಿ. ಈಗ ಮತ್ತೆ ಇನ್ನು 18 ಜಿಲ್ಲೆಗಳನ್ನು ಉಳಿದಿರತಕ್ಕಂಥ ಜಿಲ್ಲೆಗಳಲ್ಲಿ ಹೋರಾಟ ಮಾಡಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಕಾರವಾರ ಜಿಲ್ಲೆಯ ಉಳುವಿ ಎನ್ನುವಂಥ ಪುಣ್ಯಕ್ಷೇತ್ರದಲ್ಲಿ ಮುಂದಿನ ಹೋರಾಟವನ್ನು ಈಗಾಗಲೇ 9 ತಿಂಗಳು ದೇವರ ಪೂಜೆಯೊಂದಿಗೆ ಹೋರಾಟ ಮಾಡಿವಿ 12 ಜಿಲ್ಲಾ ಕೇಂದ್ರಗಳಲ್ಲಿ. ಇನ್ನು 18 ಜಿಲ್ಲೆಗಳಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಮಾಡಲಿಕ್ಕೋಸ್ಕರವಾಗಿ ಮತ್ತು ಈ ಬೇಸಿಗೆ ಸಂದರ್ಭ ಎಲ್ಲ ಭಾಗದಲ್ಲಿ ಜನ ತಮ್ಮ ಎಲ್ಲ ಪೋಷಕರು ಜನಪ್ರತಿನಿಧಿಗಳು ಟೂರ್ ಹೋಗ್ತಿದ್ದಾರೆ. ಅದು ನಮ್ಮ ಜನರಿಗೆ ಉಳುವಿ ಎನ್ನುವಂಥ ಕ್ಷೇತ್ರ ಹೋರಾಟಕ್ಕೆ ಪ್ರೇರಣೆ ನೀಡಲಿ. ಅದು ಶರಣರ ನಾಡು. ಆ ಒಂದು ಉಳುವಿ ಪ್ರದೇಶದಲ್ಲಿ ನಾವೆಲ್ಲ ಕೂತ್ಕೊಂಡು ಸಮಾಜದ ಬಗ್ಗೆ ಹೋರಾಟದ ಬಗ್ಗೆ ರೂಪುರೇಷೆ ಮಾಡಲಿಕ್ಕೆ ಚಿಂತನೆ ಮಂಥನ ಮಾಡಲಿಕ್ಕೆ ಆ ಮೂಲಕವಾಗಿ ನಮ್ಮ ಜನಪ್ರತಿನಿಧಿಗಳು ಬರುವ ದಿನದಲ್ಲಿ ಸರ್ಕಾರದ ಮೇಲೆ ಯಾವ ರೀತಿ ಒತ್ತಡ ಹಾಕಬೇಕು ಅಂತೇಳಿ ಅವರಿಗೆ ಮಾರ್ಗದರ್ಶನ ಮಾಡಲಿಕ್ಕೋಸ್ಕರವಾಗಿ ಒಂದು ಸಂಕಲ್ಪ ಸಭೆ ಅಂತೇಳಿ ಅದು ಕೇವಲ ಹೋರಾಟಗಾರರ ಮತ್ತು ನಮ್ಮ ಪದಾಧಿಕಾರಿಗಳ ಸಭೆಯನ್ನು ಸಂಕಲ್ಪ ಸಭೆ ಅಂತೇಳಿ ನಾಳೆ ಮೇ 23ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಉಳುವಿಯ ಚನ್ನಬಸವೇಶ್ವರ ಸಭಾಭವನದಲ್ಲಿ ಏರ್ಪಡಿಸಲಾಗಿದೆ. ಆ ಸಭೆ ಮುಗಿದ ನಂತರ ರಾತ್ರಿ ಉಳುವಿಯಲ್ಲೇ ವಾಸ್ತವ್ಯ ಮಾಡಿ ಬೆಳಗಿನ ಜಾವ ಸಾಮೂಹಿಕವಾಗಿರ್ತಕ್ಕಂಥ ಇಷ್ಟಲಿಂಗ ಪೂಜೆ ಮಾಡಿ ಮುಂದಿನ ಹೋರಾಟಕ್ಕೆ ಸಂಕಲ್ಪ ಮಾಡುವಂಥ ಒಂದು ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಸಹ ಏರ್ಪಡಿಸಲಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ಆ ಸಭೆಗೆ ಕಡಿಮೆ ಇರೋದ್ರಿಂದ ಕೇವಲ 2-3 ದಿನದಲ್ಲಿ ಈ ಸಭೆಯನ್ನು ನಾವು ಸಂಘಟನೆ ಮಾಡಲಾಗ್ತದೆ. ಹಾಗಾಗಿ ಇಡೀ ನಾಡಿನ ಎಲ್ಲ ನಮ್ಮ ಜಿಲ್ಲಾ ಘಟಕದ, ತಾಲೂಕು ಘಟಕದ, ರಾಜ್ಯ ಮತ್ತು ರಾಷ್ಟ್ರೀಯ ಘಟಕದ ಪದಾಧಿಕಾರಿಗಳು ನೀವೆಲ್ಲರೂ ಈ ಧಾರವಾಡ ಜಿಲ್ಲಾ ಘಟಕದವರು ಏನು ಸಂಘಟನೆ ಮಾಡಿದರೆ ಇದುವೇ ಶ್ರೀಪೀಠದ ಕರಿಯೋಲಿ ಅಂತ ತಿಳ್ಕೊಂಡು ಆಮಂತ್ರಣ ತಿಳ್ಕೊಂಡು ತಾವೆಲ್ಲರೂ ಸಹ ಉಳುವೆಯಲ್ಲಿ ನಡೆಯುವಂಥ ಸಂಕಲ್ಪ ಸಭೆಗೆ ತಾವೆಲ್ಲ ಬರುವುದ್ರ ಮೂಲಕವಾಗಿ ಮುಂದಿನ ಹೋರಾಟವನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮುಕ್ತವಾಗಿರ್ತಕ್ಕಂಥ ಸಲಹೆ ಸೂಚನೆ